ನಮಸ್ಕಾರ ಫ್ರೆಂಡ್ಸ್, ಪ್ರಸಿದ್ಧ ಐಡಲ್ಸ್ಗೆ ಸ್ವಾಗತ. ಇವತ್ತು ನಾನು ನಿಮ್ಗೆ ನಾವು ಹಾಕಿರುವಂತ ಸೇಲ್ ಬಗ್ಗೆ ಒಂದ್ ಸ್ವಲ್ಪ ಪರಿಚಯ ಮಾಡ್ತೀನಿ. ನೋಡೋಣ ಬನ್ನಿ. ಕಾಪರ್ ಐಡಲ್ಸ್ 4 ಪೀಸ್ ಪರ್ ಗ್ರಾಮ್ ಕೊಡ್ತಾ ಇದೀವಿ. ಯಾವ ಐಡಲ್ಸ್ ಇದೆ ಇದರಲ್ಲಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಒಂದೊಂದಾಗಿ. ನೋಡಿ, ಇದರಲ್ಲಿ ಲಕ್ಷ್ಮೀ ನರಸಿಂಹ ಸೆಕ್ಷನ್ ಇದೆ. ಇದರಲ್ಲಿ ಲಕ್ಷ್ಮೀ ನರಸಿಂಹ ವಿಗ್ರಹಗಳಿದೆ. ಇದೊಂದು 2 ರ್ಯಾಕ್ಲಿ ನಿಮ್ಗೆ ನರಸಿಂಹ ವಿಗ್ರಹಗಳು ಕಾಣುತ್ತೆ, ಮತ್ತೆ ರಾಮ ಸೀತಾ ಲಕ್ಷ್ಮಣ ವಿಗ್ರಹಗಳು ಕೂಡ ಕಾಣುತ್ತೆ. ಹಾಗೆ ಕೆಳಗಡೆ ಬಂದ್ರೆ ನಿಮ್ಗೆ ಪೀಠ ಪ್ರಭಾವಳಿಗಳು, ಅಂದ್ರೆ ವಿಗ್ರಹಗಳನ್ನ ಇಡೋದಕ್ಕೆ ಪೀಠ ಪ್ರಭಾವಳಿಗಳಿದೆ. ಇದ್ರಲ್ಲಿ ತರಾವರಿ ವಿಗ್ರಹಗಳಿದೆ. ನೀವು ಬಂದು ನೋಡ್ಕೊಂಡು ಆರಿಸ್ಕೋಬಹುದು ನಿಮ್ಗೆ ಯಾವ ಸೈಜ್ ಬೇಕಾಗತ್ತೆ ಏನು ಅಂತಹ. ಹಾಗೆ ಶಿವನ್ ಸಂಬಂಧಪಟ್ಟಿದ ಸೆಕ್ಷನ್ ಇದೆ ನೋಡಿ ಇದರಲ್ಲಿ. ಅಂದ್ರೆ ಯೋನಿ ಪೀಠಗಳು, ಉಮಾದೇವರು ಮತ್ತೆ ಶಿವದೇವರು ನಿಂತ್ಕೊಂಡಿರುವಂತದ್ದೆಲ್ಲ ಇದೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವಾಗ ನಾನು ನಿಮ್ಗೆ ಕೃಷ್ಣನ್ ವಿಗ್ರಹಗಳನ್ನ ಪರಿಚಯ ಮಾಡ್ತೀನಿ. ಯಾವ ಕೃಷ್ಣಗಳಿದೆ ಅಂತ ನೋಡೋಣ ಬನ್ನಿ. ನಮ್ಮ ಹತ್ರ ಇರುವಂತಹ ಕೃಷ್ಣನ್ ವಿಗ್ರಹಗಳು ಬೇರೆ ನಿಮ್ಗೆ ಎಲ್ಲೂ ಸಿಗೋದಿಲ್ಲ, ಗ್ಯಾರಂಟಿ ಕೊಡ್ತೀನಿ. ನೋಡೋಣ ಬನ್ನಿ. ನೋಡಿ, ಇಲ್ಲಿ ನೋಡ್ತಿರೋದು ನವನೀತ ಕೃಷ್ಣ, ರಾಜಗೋಪಾಲ, ವೇಣುಗೋಪಾಲ ಸ್ವಾಮಿ, ಗುಜರಾತ್ ಮಾದರಿಯ ರಾಧಾಕೃಷ್ಣ, ಮತ್ತೆ ನವನೀತ ಕೃಷ್ಣ, ಇನ್ನೊಂದು ಗುಜರಾತ್ ಮಾದರಿಯ ಕೃಷ್ಣ, ಇನ್ನೊಂದು ನವನೀತ ಕೃಷ್ಣ ಆದಿಶೇಷನಲ್ಲಿ ಇರುವಂತದ್ದು, ಇನ್ನೊಂದು ಗುರುವಾಯೂರಪ್ಪನ್ ಸ್ಟೈಲ್ ಅಲ್ಲಿ ಇರುವಂತಹ ಕ್ಯಾಡ್ ಮಾಡಲು. ಇವೆಲ್ಲ ನಿಮ್ಗೆ 4 ಪೀಸ್ ಪರ್ ಗ್ರಾಮ್ ಅಲ್ಲಿ ಸಿಗುತ್ತೆ. ಅಂಗಡಿಗೆ ಬಂದು ತಗೋಬೇಕಾಗತ್ತೆ. ನಿಮ್ಗೆ ಲೊಕೇಶನ್ ಮತ್ತೆ ಇತರ ಇನ್ಫಾರ್ಮೇಶನ್ ಗಳನ್ನ ನಿಮ್ಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೋಡಿ, ಇಲ್ಲಿ ನೋಡ್ತಾ ಇರುವಂತದ್ದೆಲ್ಲ ಕೃಷ್ಣನ್ ವಿಗ್ರಹಗಳೇ. ಇಷ್ಟೊಂದು ಮಾದರಿಯ ಕೃಷ್ಣನ್ ವಿಗ್ರಹಗಳನ್ನ ನೀವೆಲ್ಲೂ ನೋಡಿರಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಕೃಷ್ಣನ್ ವಿಗ್ರಹಗಳು ನಮ್ಮ ಹತ್ರ ಇದೆ. ಸುಮಾರಷ್ಟು ಆಂಟಿಕ್ ರೆಪ್ಲಿಕಾಗಳಿವೆ, ಮತ್ತಿಷ್ಟು ಕ್ಯಾಡ್ ಮಾಡೆಲ್ಗಳು ಕೂಡ ನಮ್ಮ ಹತ್ರ ಇದೆ. ನಿಮ್ಗೆ 1 ಇಂಚು 2 ಇಂಚಿಂದ ಸಾಕಷ್ಟು ಟೈಪ್ ವಿಗ್ರಹಗಳಿವೆ. ಇವೆಲ್ಲ ನಿಮ್ಗೆ 4 ಪೀಸ್ ಪರ್ ಗ್ರಾಮ್ ಅಲ್ಲೇ ಸಿಗುತ್ತೆ. ನೋಡಿ, ಇಲ್ಲಿ ನೋಡ್ತಿರೋದು ಗೋಪಾಲಕೃಷ್ಣ ದೊಡ್ಡ ವಿಗ್ರಹ. ನೋಡಿ, ಇಲ್ಲೂ ರಾಜಗೋಪಾಲ, ನವನೀತ ಕೃಷ್ಣ, ಅಂಬೆಗಾಲು ಕೃಷ್ಣ, ಮತ್ತೆ ವಟಪತ್ರ ಶಾಹಿ ಕೃಷ್ಣ, ಈ ತರ ಹಲವಾರು ಕೃಷ್ಣನ್ ವಿಗ್ರಹಗಳಿದೆ ಫ್ರೆಂಡ್ಸ್. ನೋಡಿ, ಇಲ್ಲಿ ನೋಡ್ತಿರೋಂಥದ್ದೆಲ್ಲ ಕೃಷ್ಣನ್ ವಿಗ್ರಹಗಳೇ. ಬಹುಶಃ ಇಷ್ಟು ಕೃಷ್ಣನ್ ವಿಗ್ರಹಗಳು ನಿಮ್ಗೆ ಒಂದೇ ಜಾಗದಲ್ಲಿ ಸಿಗೋಕೆ ಚಾನ್ಸೇ ಇಲ್ಲ.